ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶೋ ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಇವತ್ತು ಶುಕ್ರವಾರ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಬಿರಿ ಕೆಲಸ ಇವತ್ತು. ಮನೆಯವ್ರಿಗೂ ಎಕ್ಸಸೈಸ್ ಮಾಡಿಸಿಲ್ಲ, ಸೊ ಹೋಗಿ ರೂಮ್ಗೆ ಬರ್ತೀನಿ, ಎಕ್ಸಸೈಸ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲಿ ಹೆಣ್ಮಕ್ಳಿಗೆ ಮುಗಿಯುತ್ತಲ್ವ? ಸೊ ಮುಗಿಯಲ್ಲ. ಸದ್ಯಕ್ಕೆ ಒಂದು ಲೆವೆಲಿಗೆ ಮುಗಿಸಿದ್ದೀನಿ. ಇವಾಗ ಅಡುಗೆ ಮಾಡಬೇಕು. ಟೈಮ್ 12:30. ರೈಸ್ ಮುದ್ದೆ ಎಲ್ಲನೂ ಮಾಡಬೇಕು. ಸ್ವಲ್ಪ ನೀರಿಟ್ಟು ಬಂದ್ಬಿಟ್ಟು ರೈಸ್ಗೆ ಆಮೇಲೆ ಸಿಗ್ತೀನಿ. ಮಡಿಕೆ ತಗೊಂಡು ಬಡಿ ನೋಡಿ. ಅಯ್ಯೋ ದೇವರೇ, ನಾನೆಲ್ಲ ತೊಗೊಂಡು ತಂದಿರ್ತಾನೆ. ನಿನ್ನೆ ಮೇಕಪ್ ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನ್ನಿಸ್ತು ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಸುಮಾರಷ್ಟು ಜನ ನಿಮ್ಮ ಅಭಿಪ್ರಾಯನ ಹೇಳಿದ್ದೀರಾ. ಥ್ಯಾಂಕ್ ಯು. ನಾರ್ಮಲ್ ಆಗಿದ್ರು ಚೆನ್ನಾಗಿರ್ತೀರಾ, ಈ ಥರ ಮೇಕಪ್ ಮಾಡಿದ್ರು ಚೆನ್ನಾಗಿರ್ತೀರಾ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ರಿ. ನನಗೆ ತುಂಬ ದಿನದಿಂದ ಕೇಳ್ತಾಯಿದ್ರು ಪ್ರಮೋಷನ್ ಮಾಡಿಕೊಡಿ ಇದನ್ನು ಅಂತ. ನಿಮಗೆ ಗೊತ್ತೇ ಇದೆ, ಸ್ವಲ್ಪ ಪ್ರಮೋಷನ್ ವೀಡಿಯೋಗಳೆಲ್ಲ ತಗೊಳ್ಳೋದು ಸ್ವಲ್ಪ ನನಗೆ ಕಡಿಮೆನೇ. ಏನು ಅಂತಂದರೆ, ಏನೇ ಪ್ರಮೋಷನ್ ಮಾಡಿದ್ರು ಕೂಡ 4 ಜನಕ್ಕೆ ಹೆಲ್ಪ್ ಆಗಬೇಕು, ಅವ್ರಿಗೂ ಹೆಲ್ಪ್ ಆಗಬೇಕು. ಸೊ ಎಲ್ಲರೂ ಮಾಡ್ತಾರಲ್ಲ, ದುಡ್ಡು ತೊಗೊಂಡು ಸುಮ್ಮನೆ ದುಡ್ಡು ತಗೊಳ್ಳಲ್ಲ ಅಂತ ಹೇಳಲ್ಲ, ನಾವು ದುಡ್ಡುಗೋಸ್ಕರನೇ ವೀಡಿಯೋ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಥರ ಅಲ್ಲ. ನಾನು ಮಾಡಿಕೊಟ್ಮೇಲೆ ಒಂದು 10 ಜನ ಕಸ್ಟಮರ್ ಹೋಗಬೇಕು. ಸೊ ನನಗೆ ಅವ್ರದ್ದು ವರ್ಕ್ ಇಷ್ಟ ಆದರೆ ಖಂಡಿತ ನಾನು ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ನೋಡೋಣ ಮೇಕಪ್ ಹೇಗೆ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಟೈಮ್ ಅವ್ರಿಗಿಂತ ಇವರು ಮಾಡಿರೋ ಮೇಕಪ್ ತುಂಬಾ ಇಷ್ಟ ಆಯಿತು. ಸಂಜೆ ಕೇಳ್ತಾ ಇದ್ದೀರಾ, ಮೇಡಮ್ ಮೇಕಪ್ ಕಾಸ್ಟ್ ಎಷ್ಟಿರುತ್ತೆ ಅಂತ. ಹೆಂಗೆ ಗೊತ್ತಾ, ಈಗ ಮೇಕಪ್ಪಲ್ಲೇ ನಾನು ಅದಕ್ಕೇ ಎಲ್ಲ ಡೀಟೇಲಾಗಿ ಹಾಕಿರೋದು. ಅದಕ್ಕೇ ಸೊ ಮೇಕಪ್ ಅಂತ ಬಂದಮೇಲೆ ಸುಮಾರು ವೆರೈಟೀಸ್ ಇರುತ್ತೆ. ನಾರ್ಮಲ್ ಮೇಕಪ್ಪು, HD ಮೇಕಪ್ಪು ಮತ್ತು ಬ್ರೈಡಲ್ ಮೇಕಪ್ಪು ಇದೆಲ್ಲ ಇರುತ್ತೆ. ಸೊ ಒಂದೊಂದಕ್ಕೆ ಒಂದೊಂದು ರೇಟ್ ಆಗುತ್ತೆ. ಹಾಗಾಗಿ ಇಷ್ಟೇ ರೇಟು ಅಂತ ಹೇಳೋಕ್ಕಾಗಲ್ಲ. ನೀವು ಅಲ್ಲಿ ಯಾವ್ದು ಚೂಸ್ ಮಾಡ್ತೀರಾ ಅದ್ರ ಮೇಲೆ ರೇಟ್ನ ಹೇಳ್ತೀರಾ, ಆಯಿತಾ? ಸುಮಾರಷ್ಟು ಜನ ಕೇಳ್ತಾ ಇದ್ದೀರಾ ಒನ್ ಡೇ ಮೇಕಪ್ಪು ಯಾವಾಗ ಹೇಳ್ಕೊಡ್ತಾರೆ ಅಂತ. ಒನ್ ಡೇ ಮೇಕಪ್ ಸೆಮಿನಾರ್ ಬಂದು ಜುಲೈ 19 ಹೇಳ್ಕೊಡ್ತಾ ಇದ್ದಾರೆ. ಒನ್ ಡೇ ಅಂತ ಅಂದಮೇಲೆ ಸ್ಯಾರಿ ಡ್ರಾಪಿಂಗು, ಮೇಕಪ್ಪು ಎಲ್ಲನೂ ಕೂಡ ಹೇಳ್ಕೊಡ್ತಾರೆ. ಇದರಿಂದ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಸುಮಾರಷ್ಟು ಜನಕ್ಕೆ ಸ್ಯಾರಿ ಉಡೋಕ್ಕೆ ಬರಲ್ಲ ಶ್ವೇತಾ ಅವರೇ ನಿಮ್ಮ ಥರ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ಈ ಒನ್ ಡೇ ಮೇಕಪ್ ಒಂದು ಏನಿದೆ ಸೆಮಿನಾರ್ನ ನೀವು ಅಟೆಂಡ್ ಮಾಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗುತ್ತೆ, ಆಯಿತಾ? ಈ ಮೇಕಪ್ಪು ಕೋರ್ಸು ಅಥವಾ ಮೇಕಪ್ ಕೋರ್ಸು ಅಥವಾ ಸೆಲೂನ್ ವರ್ಕ್ ಏನಿದೆ ಅಂದರೆ ಬ್ಯೂಟಿಷಿಯನ್ ಕೋರ್ಸು, ಇದೆಲ್ಲ ಕಲಿಬೇಕು ಅಂತಂದರೆ ಡೀಟೇಲಾಗಿ ನಾನು ಡೀಟೇಲಾಗಿ ಎಲ್ಲನೂ ತೋರಿಸಿದ್ದೀನಿ. ಸೊ ನೀವು ಬೇಕಿದ್ರೆ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಒನ್ ಡೇ ಮೇಕಪ್ ಸೆಮಿನಾರ್ಗೆ ಎಷ್ಟಾಗುತ್ತೆ ಅಮೌಂಟು ಅಂತ ಕೇಳ್ತಿದ್ರಿ. 1500 ಆಗುತ್ತೆ. ಜೊತೆಗೆ ಲಂಚು ಏನೋ ಅವರೇನೆ, ಲಂಚು ಅಥವಾ ಸ್ನ್ಯಾಕ್ಸ್ ಏನೋ ಅವರೇನೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಜಾಗ ಇನ್ನೂ ಎಲ್ಲಿ ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಟ್ಲೀಸ್ಟು ಒಂದು 50 ಜನನಾದರೂ ಆಗಬೇಕು. 50 ಮೆಂಬರ್ಸ್ ಆದರೆ ಅವ್ರಿಗೂ ಒಂದು ಹೇಳ್ಕೊಡೋಕ್ಕೆ ಒಂದು ಜಾಗ ತೊಗೊಳ್ಲಿಕ್ಕೆ ಸರಿ ಹೋಗುತ್ತೆ, ನಿಮ್ಗಳಿಗೆ ಹೇಳ್ಕೊಡ್ಲಿಕ್ಕೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಜಾಯ್ನ್ ಆಗಿ ಸ್ನೇಹಿತರೆ, ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ನಮ್ಮ ಗುಬ್ಬಿನಲ್ಲಿ ಮೊದಲನೇ ಬಾರಿಗೆ ಇದನ್ನು ಮಾಡ್ತಾ ಇರೋಂಥದ್ದು. ಅದು ಸಂಗೀತ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹೆಲ್ಪ್ ಮಾಡಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಆಯಿತಾ? ಈ ಒಂದು ಸದಾವಕಾಶನ ನೀವು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮೇಕಪ್ಪು, ಬ್ಯೂಟಿ ಅನ್ನೋದು ಹೆಣ್ಮಕ್ಳಿಗೆ ಬಹಳ ಇಂಪಾರ್ಟೆಂಟು ಈಗಿನ ಕಾಲದಲ್ಲಂತೂ. ಸೊ ಎಲ್ಲನೂ ಹೇಳ್ಕೊಡ್ತಾರೆ, ಆಯಿತಾ? ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೋಬೇಕು, ಲಿಪ್ಟಿಕ್ಕಿಂದ ಹಿಡಿದು ಐಬ್ರೋ ಫಿಲ್ಲಿಂಗಿಂದ ಹಿಡಿದು ಎಲ್ಲನೂ ಇರುತ್ತೆ, ಯಾವ್ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದೇನು ಅಂತಂದರೆ ಮೇಕಪ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಸುಮಾರಷ್ಟು ಜನ ಕೇಳಿದ್ದೀರಾ. ನನ್ನ ವಿಡಿಯೋ ಕಡೆಯಿಂದ ಹೋದರೆ, ನನ್ನ ವಿಡಿಯೋ ನೋಡಿ, ನನ್ನ ಶ್ವೇತಾ ಅವರು ಬ್ಲಾಗ್ನ ನೋಡಿ ನಾನು ನಿಮ್ಮನ್ನು ಬುಕ್ ಮಾಡ್ಕೋತಾ ಇದ್ದೀನಿ ನನ್ನ ಈವೆಂಟ್ಗೆ, ನನ್ನ ಫಂಕ್ಷನ್ಗೆ ಅಂತ ಹೇಳಿದ್ರೆ ಖಂಡಿತ ನಿಮಗೆ ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾರೆ. ಸೊ ನಮ್ಮ ಬ್ಲಾಗ್ ನೋಡಿ ಬರ್ತಾ ಇದ್ದೀವಿ ಅಂತ ಹೇಳಬೇಕು ನೀವು, ಓಕೆನಾ? ಹೇಳಿದ್ರೆ ಖಂಡಿತ ರೀಸನಬಲ್ ರೇಟಿಗೆ ಮಾಡಿಕೊಡ್ತಾರೆ. ಯಾಕೆಂದರೆ ಹೇಳಿದ್ದಾರೆ ಇದೊಂದು ಆಫರ್ ಅಂತ. ಶ್ವೇತಾ ಮೇಡಮ್ ವಿಡಿಯೋ ನೋಡ್ಕೊಂಬಂದರೆ ಖಂಡಿತ ನಾನು ರೀಸನಬಲ್ ರೇಟಿಗೆ
ತುಂಬ ರೀಸನಬಲ್ ರೇಟ್ಗೆ ಅವ್ರಿಗೆ ಯಾವುದೇ ಮೇಕಪ್ ಕೇಳಿದ್ರು ರೀಸನಬಲ್ ರೇಟ್ಗೆ ಮಾಡಿಕೊಡ್ತೀನಿ ಮೇಡಮ್. ಇದೊಂದನ್ನು ನೀವು ನಿಮ್ಮ ಬ್ಲಾಗಲ್ಲಿ ಅನೌನ್ಸ್ ಮಾಡಿ ಸುಮಾರಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ಇವಾಗಿನ ಇದನ್ನು ನೋಡಿದ್ದೀರ, ಮೇಕಪ್ ಅವರು ಅಥವಾ ಮೇಕಪ್ ಆರ್ಟಿಸ್ಟ್ ಅವರು ಕೆಲವೊಬ್ಬರಂತೂ ತುಂಬ ಕಾಸ್ಟ್ ಮಾಡ್ತಾರೆ ಆಯಿತಾ. ಇವಾಗ ಈ ಫೀಲ್ಡಲ್ಲೂ ಕೂಡ ತುಂಬ ಕಾಂಪಿಟೇಷನ್ ಇದೆ, ಓಕೆನಾ. ಆಮೇಲೆ ಟ್ರೆಂಡು ಕೂಡ ಇದೇನೆ, ಸೆಲೂನ್ ವರ್ಕ್ ಅಥವಾ ಬ್ಯೂಟಿಷಿಯನ್ ಕೋರ್ಸು ಮತ್ತು ಮೇಕಪ್ ಕೋರ್ಸು ಇದೆಲ್ಲ ಟ್ರೆಂಡು ಇವಾಗ ಆಯಿತಾ. ನೀವೆಲ್ಲ ನೋಡಿರ್ತೀರ, ಬೋಟಿಕ್ಕು, ಕೆರಟಿನು, ಪ್ರೋಟೀನು ಇದೆಲ್ಲ ಹೇರಿಗೆ ಮಾಡ್ತಾರೆ ನೋಡಿ. ಸೊ ಅದೆಲ್ಲ ತುಂಬ ಇವಾಗ ಟ್ರೆಂಡು ಆಯಿತಾ. ಕಲ್ತ್ಕೊಂಡ್ರೆ ಹೆಣ್ಮಕ್ಳಿಗೆ ಸ್ವಂತವಾಗಿ ಏನಾದ್ರು ಅರ್ನಿಂಗ್ಸ್ ಮಾಡಬೇಕು, ನಾವು ದುಡಿಬೇಕು ಅಂತ ಇರ್ತಾರಲ್ಲ ಹೆಣ್ಮಕ್ಳು, ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಅದಕ್ಕೆ ನೋಡಿದೆ ವರ್ತ್ ಅನಿಸುತ್ತಾ ಹೇಗೆ ಏನು ಅಂತ ಅಲ್ಲಿರೋಂಥ ಸ್ಟೂಡೆಂಟ್ಗಳನ್ನೂ ಕೂಡ ವಿಚಾರಿಸ್ಕೊಂಡೆ. ಇಲ್ಲ ವರ್ತ್ ಅನಿಸುತ್ತೆ ಮೇಡಮ್, ಏನು ಮೇಕಪ್ಪು ಹೇಳ್ಕೊಡೋದ್ರ ಜೊತೆಗೆ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಒಂದು 10 ಡೇಸು ನಮಗೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತಂದರು. ಸೊ ನನಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು. ಸೊ ನೀವು ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ನಂಬರ್ನ ನಾನು ಆಲ್ರೆಡಿ ಆ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಒಳ್ಳೆಯ ಹುಡುಗಿ, ತುಂಬ ಏನು ರ್ಯಾಶ್ ಇಲ್ಲ ಆಯಿತಾ. ತುಂಬ ಸಾಫ್ಟ್ ಹುಡುಗಿ, ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ ಎಲ್ಲನೂ ಕೂಡ. ನೀವೇನೇ ಕೇಳಿದ್ರು ಕೂಡ ಫ್ರೆಂಡ್ಲಿಯಾಗಿ ಹೇಳ್ಕೊಡುತ್ತೆ. ಸೊ ನಿಮ್ಗೆ ಈವೆಂಟ್ಗಳಿಗೆ ಅಥವಾ ನಿಮ್ಮ ಮನೇಲಿ ಏನೋ ಫಂಕ್ಷನ್ ಇದೆ, ಬುಕ್ ಮಾಡ್ಕೋಬೇಕು ಇವ್ರನ್ನ ಅಂದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ನನ್ನ ಬ್ಲಾಗ್ ಹೆಸರು ಹೇಳಿ, ಶ್ವೇತಾ ಮೇಡಮ್ ಅವ್ರದ್ದು ನಾನು ವೀವರ್ಸು, ಅವ್ರ ಬ್ಲಾಗ್ ಕಡೆಯಿಂದ ಬರ್ತಾ ಇದ್ದೀನಿ ಅಂತ. ಖಂಡಿತ ನಿಮ್ಗೆ ರೀಸನಬಲ್ ರೇಟಲ್ಲಿ ಆಲ್ ಓವರ್ ಕರ್ನಾಟಕ ನೀವು ಎಲ್ಲೇ ಇರಿ ಮಾಡಿಕೊಡ್ತಾರೆ, ಓಕೆನಾ. ಯಾವುದೇ ಊರಲ್ಲಿರಿ ಬಂದು ಮಾಡಿಕೊಡ್ತಾರೆ. ಬ್ರೈಡು ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಪ್ರಕಾರ. ನಿನ್ನೆ ನೋಡಿದ್ದೀರಲ್ಲ ವೀಡಿಯೋಸು, ಫೋಟೋಸು ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ, ಫೋಟೋದಲ್ಲಿ ಕ್ಲಾರಿಟಿ ಗೊತ್ತಾಗಲಿ ನಿಮಗೆ ಅಂತ. ಸುಮಾರಷ್ಟು ಜನ ಹೇಗೆ ಅಂದರೆ ಇವಾಗ ಒಂದು ಪ್ರಮೋಷನ್ಗೆ ಏನೋ ಕರೀತಾರೆ ಅಂದ್ಕೊಳ್ಳಿ. ಪ್ರಮೋಷನ್ ಅಂತ ಬಂದಾಗ ನೀವು ನೋಡಿರ್ತೀರ, ಸುಮಾರು ಮಂದಿ ಬ್ಲಾಗ್ಗಳನ್ನ ಚೆಕ್ ಮಾಡಿ ನೋಡಿ. ಪ್ರಮೋಷನ್ ಅಂತ ಬಂದಾಗ ಇನ್ಸ್ಟಾದಲ್ಲಿ ಮಾತ್ರ ಶೇರ್ ಮಾಡ್ತಾರೆ. ಯಾರೂ ಕೂಡ ಯೂಟ್ಯೂಬಿಗೆ ಬಂದು ತುಂಬ ಏನು ತಾಳ್ಮೆ ತೊಗೊಂಡು ಎಡಿಟಿಂಗ್ ಕೆಲಸ ಎಲ್ಲ ಮಾಡಿ ಯಾರೂ ಯೂಟ್ಯೂಬಿಗೆ ಶೇರ್ ಮಾಡಲ್ಲ. ಸೊ ಏನೋ ನಾನು ಕಡಿಮೆ ಬಜೆಟ್ ತೊಗೊಂಡ್ರು ಕೂಡ ಒಂದು ವರ್ತ್ ಆಗಬೇಕು ಅವ್ರಿಗೆ, ಒಂದು ನನ್ನ ವ್ಯೂವರ್ಸ್ಗೆ ಹೆಲ್ಪ್ ಆಗಬೇಕು, ಇನ್ನೊಂದು ಮಾಡಿಕೊಟ್ಟಿರೋ ಕೆಲಸ ನಿಯತ್ತಾಗಿ ಮಾಡಿಕೊಡ್ಬೇಕು ನನ್ನ ಪ್ರಕಾರ. ಸೊ ಏನೇ 10,000 ರೂಪಾಯಿ ತಾಳಿ 500 ತೊಗೊಳ್ಳಿ, ನಿಯತ್ತಾಗಿ ಮಾಡಿಕೊಡ್ಬೇಕು. ನಮ್ಮ ಕಡೆಯಿಂದ ಒಂದಷ್ಟು ಜನ ವ್ಯೂವರ್ಸ್ ಹೋದರೆ ವ್ಯೂವರ್ಸ್ಗೆ ಹೆಲ್ಪ್ ಆಗಬೇಕು, ನನಗಲ್ಲ, ಮೇಯ್ನಾಗಿ ವ್ಯೂವರ್ಸ್ಗೆ ಹೆಲ್ಪ್ ಆಗಬೇಕು. ಇಲ್ಲಿ ನನಗೇನು ಪ್ರಮೋಷನ್ ಕೊಟ್ಟಿರ್ತಾರೆ ಅವ್ರಿಗೂ ಹೆಲ್ಪ್ ಆಗಬೇಕು. ನನ್ನ ವ್ಯೂವರ್ಸ್ಗೆ ಮೇಯ್ನಾಗಿ ವರ್ತ್ ಅನ್ನಿಸ್ಬೇಕು. ಹಂಗಿದ್ರೆ ಮಾತ್ರ ವೀಡಿಯೋಗಳನ್ನ ನಾನು ಚೂಸ್ ಮಾಡ್ಕೊತೀನಿ. ಆ ಥರದವ್ರದ್ದು ನಾನು ವೀಡಿಯೋಸ್ನ ಮಾಡಿಕೊಡ್ತೀನಿ, ಓಕೆನಾ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ಅವರೊಂದು ಆಫರ್ನ ಕೊಟ್ಟಿದ್ದಾರೆ, ನಮ್ಮ ವೀಡಿಯೋಸ್ನ ನೋಡ್ಕೊಂಡು ಬಂದವ್ರಿಗೆ ನಾನು ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತೀನಿ ಅಂತ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ. ಏಕೆಂದರೆ ಇದೆಲ್ಲ ಯೂಟ್ಯೂಬಿಗೆ ಪ್ರಮೋಷನ್ ವೀಡಿಯೋ ಹಾಕಬೇಕು ಅಂದ್ರೆ ತುಂಬ ರೇಚ್ಗೆ ಸ್ನೇಹಿತರೆ. ನಿಜವಾಗ್ಲೂ ನೆನ್ನೆ ನನ್ನ ಇತ್ತೀಚೆಗೆ ಮಲಗೋದು ನಾನು 12 ಗಂಟೆ ಆಗ್ತಾಯಿದೆ. ಅದೇ ಹೇಳ್ತಾಯಿದ್ರು ಸಂಗೀತ ಅವರು, ಡಾರ್ಕ್ ಸರ್ಕಲ್ ಆಗಿದೆ ಮ್ಯಾಮ್, ನಿಮಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ, ಬಿಟ್ಟರೆ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ. ಏನೂ ಮಾಡಲಿಕ್ಕಾಗಲ್ಲ, ಫೋನ್ ಜಾಸ್ತಿ ನೋಡ್ತೀನಿ ಎಡಿಟಿಂಗ್ ಕೆಲಸಕ್ಕೋಸ್ಕರ, ಜೊತೆಗೆ ನಿದ್ದೆ ಕಡಿಮೆ, ತುಂಬ ಕೆಲಸ, ಜೊತೆಗೆ ನೋಡಿ ಇವತ್ತು ಒಂದು ಬ್ಲಾಗ್ ಇದೆ, ಇವತ್ತು ಒಂದು ವಿಡಿಯೋ ಇದೆ ಶ್ವೇತಾ ಅವ್ರ ಶಾಪ್ದು, ಅವ್ರದ್ದು ಒಂಚೂರು ಅಪ್ಡೇಟ್ ಕೊಟ್ಬಿಡ್ತೀನಿ. ಅವರು ಮಲ್ಚಂದೇರಿ ಡ್ರೆಸ್ಸಸ್ನ ತೊಗೊಬಂದಿದ್ದಾರೆ. ಸೊ ಸಾಟರ್ಡೇ ನನಗೆ ಗೊತ್ತಿಲ್ಲ, ಸಾಟರ್ಡೇ ಕೊಡ್ಬೋದು ಅವ್ರ ಆಫರ್ ಅನಿಸುತ್ತೆ. ಒಂದು ಒಳ್ಳೆ ಬಜೆಟಲ್ಲಿ ಮಲ್ಚಂದೇರಿನ ನಿಮಗೋಸ್ಕರ ಆಫರ್ ರೇಟಲ್ಲಿ ಕೊಡಬೇಕು ಅಂತ ನೆನ್ನೆ ತಾನೇ ಹೋಗಿ ಡ್ರೆಸ್ಗಳನ್ನ ಖರೀದಿ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಅದ್ರದ್ದೊಂದು ಅಪ್ಡೇಟ್ ಕೊಡಲಿಕ್ಕೆ ಅವ್ರದ್ದು ಶಾಪಿಗೆ ಹೋಗಬೇಕು. ಖಂಡಿತ ಬ್ಲಾಗ್ನ ಮಿಸ್ ಮಾಡ್ಕೊಂಡಂಗೆ ನೋಡಿ. ಮಲ್ಚಂದೇರಿನ ಒಳ್ಳೆ ರೇಟಲ್ಲಿ ಕೊಡ್ತಾ ಇದ್ದಾರೆ ನಿಮಗೆ. ಪ್ರತಿ ವಾರ ನಿಮಗೆ ಏನಾದರೂ ಒಂದು ಆಫರ್ ಇಟ್ಟಿರ್ತಾರೆ ಇನ್ನು ಮುಂದೆ. ಸೊ ಇನ್ನು ಇನ್ನರ್ನ ಕೇಳ್ತಾ ಇದ್ದೀರಾ ಹೆಣ್ಮಕ್ಳು, ನಾನು ಬ್ಲಾಗಲ್ಲಿ ತೋರಿಸಿದ್ದೆ. ತುಂಬ ಜನ ಫೋನ್ ಮಾಡಿಬಿಟ್ಟಿದ್ದೀರಾ, ಶ್ವೇತಾ ಅವರು ಬ್ಲಾಗ್ ನೋಡ್ಕೊಂಡು ಫೋನ್ ಮಾಡ್ತಾಯಿದ್ದೀವಿ, ಇನ್ನರ್ ಬಂದಿದೆಯಾ ಅಂತ. ಎಸ್ಪೆಷಲಿ ಮೊನ್ನೆ ತೋರಿಸಿದಂಥ ಪ್ಯಾಡೆಡ್ ಬ್ರಾಗಳನ್ನ ಕೇಳಿದ್ದೀರಾ. ಖಂಡಿತ ಬರುತ್ತೆ, ಯಾಕೆಂದರೆ ಹಾಕಿದ್ದಾರೆ. ಯಾಕೆಂದರೆ ದೊಡ್ಡ ಅಂಗಡಿನಲ್ಲೇ ಹೋಲ್ಸೇಲ್ ಅಂಗಡಿಲೇ ಅವ್ರಿಗೆ ಸ್ಟಾಕ್ ಔಟ್ ಆಗಿದ್ದರಿಂದ ಅವ್ರಿಗೆ ಸಿಗ್ತಾ ಇಲ್ಲ.
ಸೊ ಖಂಡಿತ ಬಂದಿದ ತಕ್ಷಣ ನನಗೇನೆ ತಿಳಿಸೋದು ಫಸ್ಟು, ನಾನು ನಿಮಗೆ ಖಂಡಿತ ತಿಳಿಸ್ತೀನಿ, ಅಪ್ಡೇಟ್ ಕೊಡ್ತೀನಿ. ಖಂಡಿತ ನೀವು ಬುಕ್ ಮಾಡ್ಕೊಂಡು ತರಿಸ್ಕೋಬೋದು. ಯಾರು ಕೊಡ್ತಾರೆ ಸ್ನೇಹಿತರೆ 1000 ರೂಪಾಯಿಗೆ 5 ಯಾರು ಕೊಡ್ತಾರಲ್ವ ಬ್ರಾಗಳನ್ನ, ಅದರಲ್ಲೂ ಪ್ಯಾಡೆಡ್ ಬ್ರಾಗಳು, ಅದು ಇಂಪಾರ್ಟೆಂಟ್ ಏನು ಬ್ರ್ಯಾಂಡ್ ಇರೋಂಥದ್ದು. ಸೊ ತುಂಬ ಚೆನ್ನಾಗಿದ್ದಾವೆ. ಬಂದಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಖಂಡಿತ ನೀವೆಲ್ಲರೂ ಬೈ ಮಾಡಿರಂತೆ. ಸೊ ನಂಗೆ ತುಂಬ ಖುಷಿ ಏನು ಗೊತ್ತಾ, ಸುಮಾರಷ್ಟು ಜನ ನನ್ನ ವೀಡಿಯೋಸ್ನ ಒಂದು ಲೈನು ಬಿಡ್ದಂಗೆ ಸ್ಕಿಪ್ ಮಾಡದೆ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅದ್ರ ಜೊತೆಗೆ ಏನು ಅಂತ ಅಂದರೆ ಎಕ್ಸಸೈಸ್ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಖಂಡಿತ ಇವತ್ತಿಂದ ನಾನು ಕೂಡ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ತಪ್ಪು ತಿಳ್ಕೊಬೇಡಿ, ನನಗೆ ಬಂದಿದ್ದನ್ನು ನಾನು ಮಾಡೋದನ್ನ ಮಾತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದರಲ್ಲಿ ನಾನು ತುಂಬ ಎಕ್ಸ್ಪರ್ಟು ಅಂತ ನಾನು ಎಲ್ಲೂ ಯಾವ ವೀಡಿಯೋನೂ ಹೇಳಿಲ್ಲ. ಹೋಮ್ ವರ್ಕೌಟ್ನ ಮಾಡಿ ನಾನು ಹೇಗೆ ಸಣ್ಣ ಆಗಿದ್ದೀನಿ ಅಂತ ತಿಳ್ಕೊಬೇಕು ಅಂತ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಹಾಗಾಗಿ ನಾನು ದಿನ 10 ನಿಮಿಷದ ವೀಡಿಯೋನ ಹಾಕ್ತೀನಿ. ಆ ವೀಡಿಯೋಸ್ನ ಸೇವ್ ಮಾಡಿಕೊಂಡು ಖಂಡಿತ ನೀವು ಆ ವೀಡಿಯೋಸ್ನ ನೋಡಿಕೊಂಡು ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಖಂಡಿತ ನೀವು ಕೂಡ ಸ್ಲಿಮ್ ಆಗಿ ಹೆಂಗಾಗಿ ಕಾಣಿಸ್ಬೋದು. ಓಕೆನಾ? ಸೊ ಪ್ರತಿ ಶುಕ್ರವಾರ ಮುದ್ದೆ ಖಂಡಿತ ಉಕ್ಕುತ್ತೆ. ಯಾಕೆ ಅಂದರೆ ಅದಕ್ಕೂ ಹೊಟ್ಟೆ ಉರಿ. ನಾನು ಸ್ಟವೆಲ್ಲ ಕ್ಲೀನ್ ಮಾಡಿದ್ದೀನಿ, ಹೆಚ್ಚೆಚ್ಚು ಕೆಲಸ ತೋರಿಸೋಣ ಅಂತ. ನಂಗೆ ಅಯ್ಯೋ ದೇವ, ನೋಡಿ ಮತ್ತೆ ತೊಳಿಬೇಕು ಸ್ಟವ್, ಆಯಿತಾ? ನಂಗೆ ಗೊತ್ತಿಲ್ಲ ವಿಡಿಯೋಲಿ ಯಾಕೆ ಗುಂಡು ಗುಂಡಮ್ ಒಂಥರ ಕಾಣಿಸ್ತೀನಿ ಅಂತ. ವಿಡಿಯೋ ಎಫೆಕ್ಟ್ ಕಂಡ್ರಿ ತುಂಬ ಜನ ನನಗೆ ಫೋನ್ ಮಾಡಿಬಿಟ್ಟಿದ್ದೀರ ಮೊನ್ನೆ. ಏನಂತ ಫ್ರೆಂಡ್ಸ್, ಯಶ್ವತ ವೆಯ್ಟ್ ಗಿಟ್ ಏನಾಗ್ಬಿಟ್ಟಿದ್ಯಾ, ಇಷ್ಟಪ್ಪ ಕಾಣಿಸ್ತಾ ಇದೆಯಾ ವಿಡಿಯೋನಲ್ಲಿ ಅಂತ. ಏನು ಮಾಡೋಕ್ಕಾಗಲ್ಲ, ವಿಡಿಯೋ ಎಫೆಕ್ಟಲ್ಲಿ ಒಂದೊಂದ್ಸಲ ಇಷ್ಟಪ್ಪ ಕಾಣಿಸ್ತಾ ಇರ್ತೀನಿ. ನೋಡಿ ಇದರಲ್ಲೂ ಕೂಡ ಇಷ್ಟಪ್ಪ ಕಾಣಿಸ್ತಾ ಇದ್ದೀನಿ. ನನಗನ್ಸುತ್ತೆ ಸ್ವಲ್ಪ ವೆಯ್ಟ್ ಗೇನ್ ಆಗಿರ್ಬೋದೇನೋ ಅಂತ. ಅಕ್ಕಿ ತಂದು ತೊಳೆದ್ಬಿಟ್ಟು ಹಾಕಬೇಕು. ಸಾಂಬಾರು ಏನು ಗೊತ್ತಾ ಸ್ನೇಹಿತರೆ, ಬಾಳೆಕಾಯಿ, ಕಡಲೆಕಾಳು, ಹುಳಿ. ನಮಗೆ ತುಂಬ ಇಷ್ಟ ಈ ಸಾಂಬಾರು. ತುಂಬ ದಿನ ಆಗಿತ್ತು, ನಮ್ಮಮ್ಮ ತಗೊಂಬಂದು ಕೊಟ್ಟಿದ್ರು ಬಾಳೆಕಾಯಿ ತೋಟದಲ್ಲಿದೆ ಅಂತ. ಎಷ್ಟೊಂದು ದಿವಸ ಆಯಿತು. ಅದು ಫ್ರೆಶ್ ಆಗಿ ಮಾಡಿದ್ರೇ ಚಂದ. ಇನ್ನು ಯಾಕೆ ಮಡಿಕೆ ಇಲ್ಲಿ ಎತ್ತಿಟ್ಟಿದ್ದೀನಿ ನಿಂತ್ಕೋತಾ ಇದ್ದೀರಾ? ಎತ್ತಿಟ್ಬಿಡೋಣ, ಇನ್ನೇನು ಬೇಸಿಗೆ ಮುಗೀತಾ ಬಂತು, ಮಳೆ ಅಲ್ವಾ, ಎತ್ತಿಟ್ಬಿಡೋಣ ಮೇಲೆ. ಇಲ್ಲೇ ಇತ್ತು ಅಂತಂದರೆ ಮಡಿಕೆ ಗೋವಿಂದ ಆಗುತ್ತೆ. ಮತ್ತು ಬೆಳಗ್ಗೆ ಇವತ್ತು ಏನು ತಿಂದಿದ್ದೀನಿ ಅಂದರೆ ರಾಗಿ ಮಾಲ್ಟು, ಒಂದು ಅರ್ಧ ಆಪಲ್ಲು, ಅದ್ರ ಜೊತೆಗೆ ಬಾಳೆಕಾಯಿ, ಮತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಕಡಲೆಕಾಳು ಹುಳಿ ಮಾಡಿದ್ನಲ್ಲ, ಸ್ವಲ್ಪ ಕಾಳು ತಿಂದಿದ್ದೀನಿ. ಅದು ಬೆಳಗ್ಗೆನೇ ಹೆವಿ ಫುಡ್ನ ತಿನ್ನಬಾರ್ದು. ಹಂಗಂತ ಬ್ರೇಕ್ಫಾಸ್ಟ್ನ ನಾವು ಅವಾಯ್ಡ್ ಮಾಡಬಾರ್ದು. ಯಾಕೆ ಅಂತಂದರೆ ಶಕ್ತಿ ಕಡಿಮೆ ಆಗುತ್ತೆ ಬೆಳಗ್ಗೆ ಹೊತ್ತು ತಿಂಡಿ ಸ್ಕಿಪ್ ಮಾಡೋದ್ರಿಂದ ಅಂತ ಹೇಳ್ತಾರೆ. ಕೆಲವೊಂದು ಸ್ಮೂದಿಗಳನ್ನ ಮಾಡ್ಕೊಂಡು ಕುಡೀರಿ. ತೋರಿಸ್ತಾನೆ ಇರ್ತೀನಿ ಆಲ್ಮೋಸ್ಟು. ಬನಾನಾ ಸ್ಮೂದಿ ಅಥವಾ ಪಾಲಕ್ ಸ್ಮೂದಿ ಅಥವಾ ರಾಗಿ ಮಾಲ್ಟ್, ರಾಗಿ ರೊಟ್ಟಿ, ಉಪ್ಮಾ, ಎಣ್ಣೆ ಕಡಿಮೆ ಹಾಕಿ ಮಾಡಿದಂಥ ಉಪ್ಮಾ, ಇದನ್ನೆಲ್ಲ ಮಾಡಿಕೊಂಡು ತಿನ್ನಿ. ಉಪ್ಪಿಟ್ಟು, ಆಯಿಲೆಲ್ಲ ಕಡಿಮೆ ಹಾಕಿರೋಂಥ ಉಪ್ಪಿಟ್ಟು, ಅವಲಕ್ಕಿನೂ ಸ್ವಲ್ಪ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಅದನ್ನು ಸ್ವಲ್ಪ ಲಿಮಿಟಲ್ಲಿ ತಗೊಳ್ಳಿ. ಇವತ್ತು ಶ್ವೇತಾ ಅವ್ರದ್ದು ಅದೇ ಹೇಳಿದ್ನಲ್ಲ, ಆಫರ್ ವಿಡಿಯೋ ಮಾಡಬೇಕು. 2 ಗಂಟೆ ಮೇಲೆ ಹೋಗಬೇಕು. ಶುಕ್ರವಾರ ಇರಾದಿರಿ ಕೆಲಸ. ಇವತ್ತೇ ಕರೆದಿದ್ದಾರೆ ನನಗೆ. ಯಾವತ್ತು ಅವ್ರು ಕರೆದ್ರೂ ಕೂಡ ನಾನು ಇಲ್ಲ ಅಂತ ಹೇಳಿಲ್ಲ. ಎಲ್ಲ ವೀಡಿಯೋಸ್ನ ಮಾಡಿಕೊಟ್ಟಿದ್ದೀನಿ. ಮೇಯ್ನಾಗಿ ಏನು ಅಂತಂದರೆ ನಿಮಗೆ ಹೆಲ್ಪ್ ಆಗಲಿ ಅನ್ನೋದಷ್ಟೇ ಇರುತ್ತೆ ಪ್ರಮೋಷನ್ಗೆ. ಸೊ ನಾನು ಹೆಂಗೆ ಅಂತಂದರೆ ಹೇಳಿದ್ನಲ್ಲ, ಅದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋಂಗಿದ್ರೆ ಮಾತ್ರ ಚೂಸ್ ಮಾಡ್ಕೊತೀನಿ ನಾನು. ಆಮೇಲೆ ನಿಮ್ಗೆ ಗೊತ್ತು ಯಾಕೆ DM ಬಿಡ್ತೀರಾ, ಬಂದವೆಲ್ಲ ಮಾಡಿ ಅಂತ ಹೇಳ್ಬೋದು ನೀವು. ನನಗೆ ಮೇಯ್ನಾಗಿ ಟೈಮ್ ಇಲ್ಲ, ನನಗೆ ತುಂಬ ಬ್ಯುಸಿ ಇರ್ತೀನಿ, ಮನೇಲಿ ಕೆಲಸಗಳು ಜಾಸ್ತಿ ನನಗೆ. ಎಲ್ಲ ಟೈಮ್ ಮಾಡಿಕೊಂಡು ಗುಬ್ಬಿಗೂ ಮಾಡ್ತೀನಿ, ತುಮಕೂರವೂ ಮಾಡ್ತೀನಿ. ಸದ್ಯಕ್ಕೆ ತುಮಕೂರವು ಯಾವು ನಾನು ಇದುವರೆಗೂ ಯಾವೂ ಒಪ್ಕೊಂಡಿಲ್ಲ. ನೋಡೋಣ, ನನಗೆ ಯಾವಾದರೂ ಇಷ್ಟ ಆಗಿ ಮಾಡ್ತೀನಿ. ನಾವೇನಾದರೂ ಅನಿಸೋದ್ರೆ ಖಂಡಿತ ಮಾಡೋಣ. ಇನ್ನು ನಾನು ಕೂಡ ಡ್ರೈ ಫ್ರೂಟ್ಸ್ ಲಾಡು ಪ್ರತಿದಿನ ಇವಾಗ ಆವಾಗಲೇ ಒಂದು ತಿಂದೆ. ಈ ಥರದ್ದು ಮಾಡಿಟ್ಕೊಂಡಿದ್ದೀನಿ ನಾನು. ತಿನ್ನಿ ಈ ಥರದ್ದು. ನಮಗೆ ಹೆಂಗೆ ಅಂದರೆ ಬೆಳಗ್ಗೆ ಬರೀ ರಾಗಿ ಮಾಡಿ ಕುಡ್ದಿರ್ತೀವ, ತುಂಬ ಹೊಟ್ಟೆ ಸ್ವಪ್ತ ಇರುತ್ತೆ. ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ಬೇಕು ನಾವು. ಮುದ್ದೆ, ರಾಗಿ ಮುದ್ದೆ ಇದ್ದರೆ ಬೆಸ್ಟು. ಕಂಪಲ್ಸರಿ ಮುದ್ದೆ ತಿನ್ನಿ. ಮಧ್ಯಾಹ್ನದ ಹೊತ್ತು ಡಯಟ್ ಮಾಡೋರು, ಸಣ್ಣ ಆಗಬೇಕು ಅಂತ ಅಂತಿರೋರು. ಕೆಲವ್ರು ಅನ್ಕೊತಾ ಇರ್ತೀರಾ, ಇವ್ರಿಗೇನು ಕೆಲಸ ಮಾಡಿ ಮಾಡಿ ಬೇಜಾರೇ ಆಗಲ್ವಾ ಅಂತ. ಖಂಡಿತ ಬೇಜಾರಾಗುತ್ತೆ ಕಣ್ರಿ. ನಮಗೂ, ನಾವು ಮನುಷ್ಯ ತಾನೆ, ನಮಗೂ ಮೈಕೈ ಎಲ್ಲ ನೋವಾಗುತ್ತೆ ತಾನೆ. ಆದ್ರೂ ಮಾಡಲೇಬೇಕು, ವಿಧಿ ಇಲ್ಲ. ನಮ್ಮ ಮನೇಲಿ ನಾನೇ ಮಾಡಲಿಕ್ಕೆ ಅಲ್ಲ. ನಮ್ಮ ರೋಹಿತ್ ಅಂತೂ ಇತ್ತೀಚೆಗೆ ಹುಟ್ಟು ಸೋಂಬೇರಿ, ಏನು ಕೆಲಸ ಮಾಡಿಕೊಡ್ತಾ ಇಲ್ಲ.
ಇರಲಿ, ನಮ್ಮ ಮನೆಯವ್ರಿಗೆ ಹೋಗಿ ಎಕ್ಸಸೈಸ್ ಮಾಡಿಸಿ ಅಲ್ಲಿಂದ ರೂಮಿಂದ ಇಲ್ಲಿಗೆ, ಇಲ್ಲಿಂದ ರೂಮ್ಗೆ. ಯಾಕೆಂದರೆ ಇಲ್ಲಿ ಅನ್ನ ಬೇಯಕ್ಕಿಟ್ಟಿರ್ತೀನಿ, ಮುದ್ದೆ ಬೇಯಕ್ಕಿಟ್ಟಿರ್ತೀನಿ, ಮುದ್ದೆ ಆಡಿಸ್ಬೇಕು, ಅನ್ನ ನೋಡ್ಕೋಬೇಕು, ಇಲ್ಲಾಂದ್ರೆ ಉಕ್ಕಿ ಎಲ್ಲ ಸುರಿದೋಗುತ್ತೆ ನೋಡಿ. ಪ್ರತಿ ಶುಕ್ರವಾರ ಮುದ್ದೆ ದುಪ್ಪಿಡುತ್ತೆ, ಅದು ಏನು ಕತೆನೋ. ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ 2:30. ಶ್ವೇತಾ ಅವ್ರ ಶಾಪ್ಗೆ ಒಂದು ಪ್ರಮೋಷನ್ ವೀಡಿಯೋಗೆ ಹೋಗ್ತಾ ಇದ್ದೀನಿ, ಶ್ವೇತಾ ಅವ್ರ ಶಾಪ್ಗೆ. ಸೊ ಸಿಂಪಲ್ ಲುಕ್ಕು ನಂದು ಹೀಗೇ, ಇಷ್ಟೇ ನಾನು ರೆಡಿ ಆಗೋದು. ಸುಮಾರಷ್ಟು ಜನ ನನ್ನ ವ್ಯೂವರ್ಸ್ಗೆ ಹೆಂಗೆ ಅಂದರೆ ನಾನು ಹೀಗೆ ನೋಡಿ 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 ಅಭ್ಯಾಸ ಆಗಿಬಿಟ್ಟು, ಸೊ ಮೇಕಪ್ ಏನಾದರೂ ಮಾಡಿಸಿದ್ರೆ ಶ್ವೇತಾ ಮೇಡಮ್ ನೀವು ನ್ಯಾಚುರಲಾಗಿ ಚೆನ್ನಾಗಿರ್ತೀರಾ ಅಂತ ಹಾಕ್ತೀರಾ. ಸೊ ನನಗೇನು ಅಂತಂದರೆ ನನ್ನ ವ್ಯೂವರ್ಸ್ ಹೆಂಗೆ ಅಂತಂದರೆ ನನ್ನ ಹಂಗಿದ್ರೂ ಇಷ್ಟಪಡ್ತಾರೆ, ಹಿಂಗಿದ್ರೂ ಇಷ್ಟಪಡ್ತಾರೆ. ನನ್ನೆಲ್ಲ ವ್ಯೂವರ್ಸು ಕೂಡ ನನಗೆ ಆ ಲುಕ್ ಚೆನ್ನಾಗಿಲ್ಲ, ಈ ಲುಕ್ ಚೆನ್ನಾಗಿಲ್ಲ ಅಂತ ಯಾವುದೇ ಮೇಕಪ್ ಒಂದು ಏನು ವೀಡಿಯೋಗೆ ಕಮೆಂಟ್ ಮಾಡಿಲ್ಲ. ಮ್ಯಾಮ್ ಹಂಗೂ ಚೆನ್ನಾಗಿ ಕಾಣ್ತೀರಾ, ಹಿಂಗೂ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತೀರಾ. ಸೊ ಸುಮಾರಷ್ಟು ಜನ ಮೇಕಪ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತೀರಾ ಅಂತಾರೆ. ಸೊ ಇನ್ನೊಂದಷ್ಟು ಜನ ಇಲ್ಲ ನೀವು ನ್ಯಾಚುರಲ್ ಆಗಿದ್ರೇ ಚೆನ್ನಾಗಿ ಕಾಣಿಸ್ತೀರಾ ಅಂತೀರಾ. ಸೊ ಅವರವರ ದೃಷ್ಟಿಕೋನದ ಪ್ರಕಾರ ನಾನಿವಾಗ ಬ್ಲ್ಯಾಕ್ ಕಲರ್ ಡ್ರೆಸ್ ಆಲ್ರೆಡಿ ನೋಡಿದ್ರೆ ಇದನ್ನು ಯಾವುದಕ್ಕೂ ನಾನು ಹಾಕ್ಕೊಂಡಿರಲಿಲ್ಲ, ಸುಮ್ಮನೆ ರೀಲ್ಸ್ಗಂತ ಹಾಕಿದ್ದೆ. ಸೊ ಇದೇ ಹಾಕೊಳ್ಳೋಣ ಅಂತ ಇವಾಗ ಹಾಕ್ಕೊಂಡು ಹೊರಟಿದ್ದೀನಿ. ಯಾಕೋ ಇತ್ತೀಚೆಗೆ ಹೇರ್ ಅಂತೂ ತುಂಬ ಕರ್ಲಿ ಅಂತ ಅನ್ನಿಸ್ತಾ ಇದೆ. ಸ್ಟ್ರೈಟ್ ಮಾಡಿಸ್ಬೇಕು ಅಂತ ನನಗೂ ಇಷ್ಟ, ಆದರೆ ಏರ್ ಫಾಲ್ ಆಗಿ ಇರೋ ಕೂದಲು ಹೊರಟೋದ್ರೆ ಏನು ಮಾಡೋದು ಅಂತ ಸ್ಟ್ರೈಟ್ ಏನು ಮಾಡ್ಸೋಕ್ಕೆ ಹೋಗಲ್ಲ. ಸೊ ಬನ್ನಿ ಇವಾಗ ಶ್ವೇತಾ ಅವ್ರ ಶಾಪ್ಗೆ ಹೊರಡ್ತೀನಿ. ಅವ್ರ ಶಾಪ್ದು ಸಪ್ರೇಟ್ ವೀಡಿಯೋ ಬರುತ್ತೆ, ಏನಿರುತ್ತೆ ಏನು ಅಂತ ನೋಡೋಣ. ಸಂಜೆ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೇ ವೀಡಿಯೋ. ಇನ್ನು ಬೀಟ್ರೋಟ್ ಟ್ಯೂಬ್ಗಳು ಕೂಡ ಖಾಲಿ ಆಗಿದ್ವು. ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಇನ್ನೊಂದು 4-5 ಇದೆ, ಇದು ಖಾಲಿ ಆಗಲಿ ಅಂತ. ಸುಮಾರಷ್ಟು ಜನ ಕೇಳ್ತಾ ಇರ್ತೀರ. ಈ ಬೀಟ್ರೋಟ್ ಟ್ಯೂಬ್ ಮಾಡಿದ್ದು ವೀಡಿಯೋಸು ಮಾಡಿದ್ದೆ, ಅದು ಕೂಡ ಎಲ್ಲೋ ಡಿಲೀಟ್ ಆಗಿದೆ. ಸೊ ನೋಡಿ ಈಸಿಯಾಗಿ ಬರುತ್ತೆ. ಸ್ವಲ್ಪ ನೀವು ಯೂಸ್ ಮಾಡೋಕ್ಕೆ ಮುಂಚೆ ಒಂದು 5 ನಿಮಿಷ ಹೊರಗಿಟ್ರೆ ಆಯಿತು, ಆರಾಮಾಗಿ ಈ ಥರ ಹೊರಗೆ ಬರುತ್ತೆ. ಸೊ ಡೈಲಿ ಒಂದೊಂದು ಕುಡಿದ್ರೆ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ. ಆಮ್ಲ ಮತ್ತು ಬೀಟ್ರೋಟು, ಕರಿಬೇವು ಅಥವಾ ಪುದೀನ ಯಾವುದಾದ್ರೂ ಹಾಕ್ಕೊಂಡು ಈ ಥರ ಟ್ಯೂಬ್ಗಳನ್ನ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಏನು ಅಂದರೆ ಲಾಸ್ಟಲ್ಲಿ ಒಂದು ಡ್ರೆಸ್ಗಳನ್ನ ಸ್ಟಿಚ್ ಮಾಡಿರೋಂಥ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಹೇಮಾ ಡಿಸೈನರ್ ಬೋಟಿಕ್ ಅಂತ ನನ್ನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ 2 ಸ್ಯಾರಿ ಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸ್ನೇಹಿತರೆ. ಇವತ್ತು ಸಂಕಷ್ಟಹರ ಚತುರ್ಥಿ. ಸೊ ಬೆಳಗ್ಗೆ ಇವತ್ತು ಕೂಡ ಎಕ್ಸಸೈಸ್ ಸ್ಕಿಪ್ ಆಯಿತು. ಯಾಕೆ ಅಂತಂದರೆ ಒಂದು ಪ್ರಮೋಷನ್ ವೀಡಿಯೋ ಇದೆ, ಹೋಗಲೇಬೇಕು. ಎಕ್ಸಾಕ್ಟ್ ಒಂದು 11:30ಗೆ ಹೋಗಬೇಕು. ಸೊ ಇದೇನು ಗೊತ್ತಾ, ಜೆಲ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೀವು ಅಂದ್ಕೊಂಡಿರೋ ಥರ ಇದು ಫ್ಲ್ಯಾಕ್ ಸೀಡ್ಸ್ ಜೆಲ್ ಅಲ್ಲ, ಅದನ್ನು ಉಪಯೋಗಿಸಿದ್ದೀನಿ. ಬಟ್ ಅದ್ರ ಜೊತೆಗೆ ಏನೇನೆಲ್ಲ ಹಾಕಿದ್ದೀನಿ ಇದನ್ನು ಎಷ್ಟು ಬೇಕಷ್ಟು ತಲೆಗೆ ಉಪಯೋಗಿಸ್ಕೊಂಡು ಮಿಕ್ಕಿದ್ದನ್ನು ಇದ್ರ ಜೊತೆಗೆ ಶಾಂಪು ಸೇರಿಸ್ಕೊಂಡು ತಲೆ ವಾಶ್ ಮಾಡ್ಕೋಬೇಕು. ಸೊ ಇದ್ರದ್ದು ಏನಾದರೂ ನೀವು ಈ ಥರದ್ದು ಏನಾದರೂ ರೆಮಿಡಿ ತಿಳ್ಕೊಬೇಕು ಅಂತಂದರೆ ಖಂಡಿತ ನೀವು ಕಮೆಂಟ್ ಮಾಡಿದ್ರೆ ನೋಡೋಣ ಯಾರೆಲ್ಲ ಕಮೆಂಟ್ ಮಾಡ್ತೀರಾ. ಕಮೆಂಟ್ ಮಾಡಿದ್ರೆ ಹೆಚ್ಚು ಕಮೆಂಟ್ ಬಂದರೆ ಖಂಡಿತ ನಾನು ನಿಮಗೆ ಇದನ್ನು ಶೇರ್ ಮಾಡ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ. ಇದು ಕೂಡ ಒಂದು ಬೆಸ್ಟ್ ರೆಮಿಡಿ, ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ, ಹೇರ್ ಸ್ಮೂತ್ ಆಗೋದಕ್ಕೆ, ಹೇರ್ ಗ್ರೋತ್ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬೇಗ ಇದು ಗುರುವಾರದ ತಿಂಡಿ. ಬೆಳಗ್ಗೆ ತಿಂಡಿ ರೊಟೀನ್ ಹೀಗೆ ಇರುತ್ತೆ, 2 ಇಡ್ಲಿ, ಚಟ್ನಿ ಮತ್ತು ಹೆಸರು ಕಾಳು. ಪೂಜೆ ಎಲ್ಲ ಆಯಿತು. ಎಕ್ಸಸೈಸ್ ವೀಡಿಯೋ ಸ್ವಲ್ಪ ಶನಿವಾರ ಭಾನುವಾರ ಹಾಕ್ಲಿಕ್ಕಾಗಲ್ಲ, ಯಾಕೆಂದರೆ ಶನಿವಾರ ನಾನು ಎಕ್ಸಸೈಸ್ ಮಾಡಲ್ಲ. ಇನ್ನು ಭಾನುವಾರ ನನಗೆಲ್ಲೋ ಹೊರಗೆ ಹೋಗೋದಿದೆ, ಹಂಗಾಗಿ ನಾನು ಭಾನುವಾರ ಸ್ಕಿಪ್ ಆಗ್ತಾ ಇದೆ. ಇನ್ನು ಮಂಗಳವಾರ ನಾನು ನಿಮಗೆ ಎಕ್ಸಸೈಸ್ ವೀಡಿಯೋನ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡ್ತಾರೆ. ಎಕ್ಸಸೈಸ್ ಹೊರಟಿದ್ದಾಯಿತು. ನನಗೆ ಸ್ವಲ್ಪ ಟೈಮ್ ಫಿಕ್ಸ್ ಆಗ್ತಾ ಇಲ್ಲ. ಸುಜಿತ್ ಸ್ಕೂಲ್ ಸ್ಟಾರ್ಟ್ ಆಯಿತು ನೋಡಿ, ತುಂಬ ಹಿಂಸೆ ಆಗ್ತಿದೆ. ಇದು ಗುರುವಾರ ಮಾಡಿರೋ ಅಂಥ ಪೂಜೆ. ನಮ್ಮ ಗುರುವಾರ ಪ್ರತಿದಿನವೂ ಅಷ್ಟೇ ಹಿಂಗೆ ಇರುತ್ತೆ ಪೂಜೆ. ರಾಯರಿಗೆ ಪೂಜೆ ಮಾಡಿದ್ದಾಯಿತು, ಅದಕ್ಕೆ ಆ ಥರ ಕೊಟ್ಟಿದೆ ನೋಡಿ. ನಮ್ಮ ಸೂಜಮ್ಮ ಸ್ಕೂಲಿಗೆ ರೆಡಿ ಆಗ್ತಿದೆ. ಕಿತ್ತಾಕ್ಬಿಟ್ಟು ಆಮೇಲೆ ನೋಡಿ ಶೂ ಹಾಕೊಂತಿರೋದು ನೋಡಿ. ಮುದ್ದು ಮರಿ, ಸೋಜು ಮರಿ, ಗುಂಡಮ್ಮ ಫುಲ್ ಟೈಟ್ ಮಾಡ್ಕೊಂಬಿಡು. ಕಾಲು ನೋವುತ್ತೆ, ಲೂಸ್ ಮಾಡ್ಕೊಂಡು. ಹ್ಞೂ ತರಿ ಡ್ರೆಸ್ಕೊಂಬರೋಣ ಅಂತ ಹೋಗಿದ್ದೆ, ಗೌನ್ ಸ್ಟಿಚಿಗೆ ಕೊಟ್ಟಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಯಾರೋ ನೋಡಿ, ಐ ಥಿಂಕ್ ನನ್ನ ವ್ಯೂವರ್ಸ್ ಅಂತಲೇ ಅನಿಸುತ್ತೆ. ಇವರು ವೆಟರ್ನಿಟಿ ಶೂಟ್ಗೆ ಅಂತ ಹೇಳ್ಬಿಟ್ಟು ಇದು ಗೌನ್ನ ಸ್ಟಿಚ್ ಮಾಡಿಸಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಂದು 2 ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ತುಂಬ ಜನ ಸೀರಿಯಲ್ ಆ್ಯಕ್ಟ್ರೆಸ್ಗಳು ಇವಾಗ ಈ ಥರ ಗೌನ್ಸು ಎಲ್ಲ ಸ್ಟಿಚ್ ಮಾಡಿಸ್ತಾ ಇದ್ದಾರೆ ಹೇಮಾ ಅವ್ರ ಹತ್ರ. ಸೊ ಅದು ರೆಡಿ ಆದಮೇಲೆ ಖಂಡಿತ ನಾನು ಇವರು ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಲ್ರೆಡಿ ಸ್ಟಿಚಿಂಗ್ ಹೆಂಗಿದೆ ಅಂತ ನೋಡಿದ್ದೀರ.
ಇದ್ದೀರಾ ನೋಡಿ. ಇದು ಎಷ್ಟೊಂದು ಸ್ಯಾರಿಗಳಿದ್ದು. ಸೊ ನಿಮಗೂ ಏನಾದರೂ ಬೇಕು ಕಾಂಟ್ಯಾಕ್ಟ್ ಅಂದರೆ ಇವ್ರದ್ದು ನಂಬರು ಶೇರ್ ಮಾಡಿರ್ತೀನಿ, ಅಥವಾ ಬೇಕಂದರೆ ಶೇರ್ ಮಾಡಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ ಇವ್ರ ನಂಬರ್ನ ಕಳಿಸ್ಕೊಡ್ತೀನಿ, ಇವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.